ಬೇಕಂತಾಯಿ ಒಂದು 6-7 ಆಳು ಕರ್ಕ ಬಂದೆ, ಬರೀ 4 ಜನ ಕರ್ಕ ಬಂದಿದ್ದೀರವ. ಹಾಂ, 4 ಜನ ಇಷ್ಟೊತ್ತು ಅಂತ ಕಟ್ಟಿ ಕದದು, 4 ಹೊಲಾವೆ, 4 ಜನ ಕಟ್ಕೊಂಡು ಕೂತ್ಕೊಳ್ಳಿ ಕದದ. ಬಿಸಿಲು ಬೇರೆ ಇಷ್ಟೊತ್ತಾಯ್ತಾ ಕೂತದೆ. ನಾನು 4 ಆಳುಗಳಿಗೆ ಹೇಳಿನಿ, ಅವರು ಬರದೇ ಹೋದ್ರು. ನಾಳೆ ನಾಳೆ ಅಂತಾರೆ, ಇನ್ನೂ ಬರ್ನಿಲ್ವಲ್ಲವ. 4 ಜನ ಇಷ್ಟೊತ್ತು ಅಂತ ಕಟ್ಟಿ ಕದ ತಾಯಿ. ಹಾಂ, ಟೊಮೆಟೊಗೆ ದಾರ ಕಟ್ನಿಲ್ಲ ಅಂದರೆ ಮಳೆ ಬಿದ್ದರೆ ಎಲ್ಲ ಹಾಳಾಯ್ತು ಕಣವ. ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ನಾನು ಬೀದಿಲ್ಲ 5 ಆಳು ಬರ್ತೀನಿ ಅಂದ್ರು ಕನಕ. ನಾಳೆ ಕಿಲೋ ಕರ್ನಾಟಕ ಇದೆ ಅಂದ್ಬಿಟ್ಟು ಬರೀಕಿಲ್ಲ ಅಂತ ಅಂದ್ಬಿಟ್ರು. ಇನ್ನೇನು ಮಾಡಿದ್ರಿ, ಒಂದು ವಾರದಿಂದನೂ ಬರ್ತೀನಿ ಅಂತಾರೆ. ಒಪ್ಕೊಂಡು ಬರೀಕಿಲ್ಲ. ಇನ್ನೇನು ಮಾಡೋದು, ನೀವು ಅರ್ಜೆಂಟ್ ಮಾಡಿದ್ರಲ್ಲ ಅಂದ್ಬಿಟ್ಟು 4 ಆಳು ಆಯ್ತೀವಿ ಅಂದ್ಬಿಟ್ಟು ಬಂದೆ ಕನಕ ತಾಯಿ. ನಾವೇ ಕಟ್ಕೊಳಕೈತದೆ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕದಕ್ಕ, ಒಪ್ಕೊಂಡು ಹಿಂಗೆ ಹೋಯ್ತಾರಲ್ಲ. ಬೇರೆ ಊರಿಗೆ ಹೋಯ್ತಾ ಕೂತಾರೆ. ಇಲ್ಲಿ ಊರಲ್ಲಿ ಕರೆದ್ರೆ ಬರೀಕಿಲ್ಲ ಕನಕ. ಬೇರೆ ಊರಲ್ಲಿ ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಬರೀ ಆ ಊರಿಗೆ ಹೋಯ್ತಾರೆ. ಅಯ್ಯೋ, ನಂಬಿದಿಲ್ಲ ಹಂಗೆ ಕನಕ. ಎಲ್ಲ ಶುಂಠಿ ಕಳೆ ಒಪ್ಕೊಬಿಟ್ಟವ್ರೆ. ಈ ಟೊಮೆಟೊ ದಾರ ಕಟ್ಟಿಗೆ ಬಂದ್ರವ್ರು ಮಾತ್ರ ಕನಕ. ಕಟ್ಟಿಗೆ ಬರೀ ದಾರ ಕಟ್ಟಿಗೆ ಬರೀಕಿಲ್ಲ ಅಂತಾರೆ. ಟೊಮೆಟೊ ಒಳಗೆ ಕಳೆ ಬೇರೆ ಕೀಳ್ಬೇಕು. ಅದು ನಮ್ಮಲ್ದವು ಆಗದೆ. ನಾನು ಬತ್ತಿತ್ತಿಲ್ಲ ಕನಕ, ಊರಿಗೆ ಹೋಯ್ತಾ ಇದ್ದೆ. ನೀವು ಕರೆದ್ರಲ್ಲ ಅಂದ್ಬಿಟ್ಟು ಅವತ್ತು ಬತ್ತೀನಿ ಅಂದ್ಬಿಟ್ಟಿದ್ನಲ್ಲ, ಅದಕ್ಕೆ ಬರ್ದಾರೆ ಏನಾರು ಬೇಜಾರು ಮಾಡ್ಕೊತಾರೆ ಅಂತ ಬಂದೆ ಕನಕ. ಇನ್ನೇನು ಮಾಡಿರಿ, ಕಿತ್ಕೊಳಕೈತದೆ ಬಿಡಿ. ನಾವೇ 3 ಗದ್ದೆವಲ್ಲ, ಎಷ್ಟಾಯ್ತದೆ ಅಷ್ಟು ಕಿತ್ಕೊಳಕೈತದೆ ಬಿಡಿ. ಇವತ್ತು ಒಂದಿನ ಏನಾರು ಬರೋದು ಅಂದ್ಬಿಟ್ಟು ಬಂದೆ ಕನಕ. ತಾಯಿ ದಾರ ಹಾಕಿಗೆ ಬರ್ನಿಲ್ಲ ಅಂದರೆ ಕಳೆನಾರು ಕೀಳವ. ದಾರ ಕಟ್ಟಬೇಕು. ಹಿಂಗೇನು ಕಟ್ಟೋದಲ್ಲ. ದಾರ ಕಟ್ಟೋರು ಚೆನ್ನಾಗಿ ಕಲ್ತಿರೋನು ಮಾತಾಕಣ ಕಟ್ಟಿಕಾಗೋದು. ಹೆಂಗೇನು ಕಟ್ಟೋದಲ್ಲ ದಾರವ. ಟೊಮೆಟೊ ಹಣ್ಣಿಲ್ಲ ಅಂದರೆ ಎಲ್ಲ ನೆಲಕ್ಕೆ ಬಿದ್ದೋಯ್ತವೆ. ಅವೆಲ್ಲ ವೇಸ್ಟ್ ಐತೆ ಕಣವ. ಕಳೆನಾರು ಕಿಡುತ್ತಾಯಿ. ಟೊಮೆಟೊ ಗಿಡದ ಹಣ್ಣುಗಳದಲ್ಲ, ಅದನ್ನ ಬಿರ್ಬಿರ್ನೆ ಬನ್ನಿ. ಮಳೆ ಹೊತ್ತಾಯ್ತು, ಬಿಸಿಲು ಬೇರೆ ಜಾಸ್ತಿ ಆಗೋಯ್ತದೆ. ಇನ್ನು ಆಯ್ತು ಬಿಡಕ್ಕ, ನಾವೇ ಕಿತ್ಕೊಳಕೈತದೆ. ಇನ್ನೇನು ಮಾಡಿರಿ, ನಾವೇ ಕಿತ್ಕೊಳಕೈತದೆ ಬನ್ನಿ. ಅದು ಎಷ್ಟೊತ್ತಾಯ್ತದೆ. ದಾರ ನನಗೂ ಕೀಳಕ್ಕೆ ಬರ್ತದೆ ಕನಕ. ನಾವೇ 4 ಜನ ಕಿತ್ಬಿಟ್ಟು ನಾವೇ ಕಳೆ ಕೀಳಕೈತೆ ತಗೊಳತಿಗೆ. ಇನ್ನೇನು ಮಾಡಿರಿ, ಆಳುಗಳು ಬರೀ ಕಾಯ್ಕಿಲ್ಲ ಅಂದರೆ ಅವನೇ ಕಾಯ್ಕೊಂಡು ಕೂತ್ಕೊಳಿಕದಕ್ಕ. ನಾವೇ ಕಿತ್ಕೊಳ್ಳೋದ ಬನ್ನಿ. ಇಷ್ಟಿದ್ದದು 3 ಗದ್ದೆ ಅಲ್ವಾ, ಮಧ್ಯಾಹ್ನ ಗಂಟ ದಾರ ಕಟ್ಬಿಟ್ಟು ಆಮೇಲೆ ಕಳೆ ಕಿತ್ಕೊಳಕೈತದೆ. ಸರಿ, ಇನ್ನೇನು ಮಾಡಿರಿ, ಬಿರ್ಬಿರ್ನೆ ಕಿಳಿದ್ರ ಬತ್ತಾಗಿ. ಇನ್ನೇನು ಮಾಡಿರಿ, ದಾರ ಕಟ್ಬಿಡಿ. ಆಮೇಲೆ ತಂಪತ್ತಾದ್ಮೇಲೆ ಕಳೆ ಕಿಳಿಕೈತದೆ ತಾಯಿ. ಅಕ್ಕ, ಒಂದು ವಿಷಯ ಗೊತ್ತಾ? ಅದೇ ಸರೋಜಕ್ಕನ ಮಗಳು ದೊಡ್ಡೊಳಗಿದ್ದಾಳಂತೆ. ಹೇಳಿಲ್ಲಕ್ಕ, ರಾತ್ರಿಯಲ್ಲಿ ಸೊಪ್ಪು ಹಾಕ್ತೀನಿ ಅಂತಿದ್ಲು. ಹೇಳಿಲ್ಲ ನಿಮ್ಮ ಮನೆಗೆ? ಇಲ್ಲಕ್ಕಂತಾಯಿ, ಹೇಳಿಲ್ಲ. ನಾನು ಅವತ್ತು ಹಂಗೆ ಹಣ್ಣು ಬಂದು ಏನು ಮಾತಾಡದೆ ಹೋದ್ಲು. ಇವತ್ತು ಹೇಳಿಲ್ಲ ಕಣವ, ಸೊಪ್ಪು ಹಾಕೋಲ್ಲ ಅಂತ ತಾಯಿ. ಹೇಳಿಲ್ಲ, ನನಗೆ ಗೊತ್ತಿಲ್ಲ ಕಣವ. ಕರೆದಿರೋ ಹೋಯ್ತಿದ್ದೆ ನಾನು. ನಮ್ಮ ಮನೆ ತಕ್ಕೂ ಬಂದಿದ್ದು ಕನಕ. ಕರೆದ್ಬಿಟ್ಟು ಹೋದ್ಲು ರಾತ್ರಿ. ಅಷ್ಟೊತ್ತಾಗದೆ ಅಂದ್ಬಿಟ್ಟು 11 ಗಂಟೆ ಆಗಿತ್ತು. ಏನು ಓದಿರಿ, ಅಷ್ಟೊತ್ತು ಹೋಗಿ ಕರೆದಿಲ್ಲ ಕನಕ. ಅಲ್ಲಿ 11 ಗಂಟೆ ರಾತ್ರಿ ಆಗದೆ. ಅಷ್ಟೊತ್ತಿನಲ್ಲೇ ಸೊಪ್ಪು ಹಾಕಿದ್ರೆ ಹೋಯ್ತದ. ಹೋಗಿಲ್ಲ ಕನಕ. ನಮ್ಮ ಮನೆಗೂ ಬಂದಿಲ್ಲ ಹೇಳಕ್ಕೆ. ನಮ್ಮ ಮನೆ ಉದ್ದೀಕ ಬರ್ನಿಲ್ಲ ಕನಕ. ಲಾಸ್ಟ್ ಮನೆ ಅಂದ್ಬಿಟ್ಟೇನೋ ಬರ್ನಿಲ್ಲ ಒಕ್ಕ ನಮ್ಗೆ ಹೇಳಕ್ಕೆ. ಅವ ಅಣ್ಣನೂ ಅಲ್ಲೇ ಸಿಕ್ಕಿತ್ತು, ಏನು ಮಾತಾಡಲಿಲ್ಲ. ಅವಳು ಏನು ಮಾತಾಡಲಿಲ್ಲ ಕನಕ. ಲಾಸ್ಟ್ ಮನೆ ಅಲ್ವಾ, 1 ಗಂಟೆ ಯಾರು ಹೋದಾರು ಅಂತಲೇನೋ ಬಂದ್ಮೇಲೆ ಕನಕ. ಒಂದು ಮಾತನ್ನ ಹೇಳೋದು ಬೇಡ ಹೋಲಿ. ಅಯ್ಯೋ ತಾಯಿ, ಕತ್ಲೆ ಅದೇ ಅಂತಲೇನೋ ಬಂದಿಲ್ಲ. ನಮ್ಮ ಮನೆದಕ್ಕೂ ಬಂದಿಲ್ಲಕ್ಕಂತ ಹೇಳ್ತಾಯಿ. ಕರೆದಾರು ಇರ್ತಾಳಂತೆ. ಮದುವೆಗೆ ಮಾಡಿದ್ರು ಹೋಯ್ಕಾಯ್ತದೆ ಹೇಳು. ಕರೆದಾರು ಹೋಗಕ್ಕದ. ಅಯ್ಯೋ, ಕರೆದಿದ್ರೆ ಮೈಗೆ ಹಾಕ್ಬೋದಿತ್ತು. ಕರೆದಿಲ್ಲ ಇನ್ನೂ ಕೂದಿರಿ ತಗೊಳ್ಳಿ. ನಾನು ಹೋಗ್ನಿರಕತ್ತೆ. ಅಯ್ಯೋ ಹಾಕಕ್ಕ, ಇನ್ನೊಂದಿನ ಹೋಯ್ಕಾಯ್ತದೆ. ಕರೆದಾಗ ಇನ್ನೊಂದಿನ ನೋಡ್ಕೊಬೇಕಾಯ್ತದೆ. ತಗೊಳ್ತಾಗ ಈಗೇನು ಓದಿರಿ. ನಾನು ಹೋಯ್ಕಾಯ್ತು. ಸಂಡೆ ಹೊತ್ತಾಯ್ತಲ್ಲ, 10 ಗಂಟೆ ಮೇಲೆ ಬೀದಿಲಿ ಎಷ್ಟೊತ್ತಿನಲ್ಲಿ ಹೋಯ್ಕಾಯ್ತಲ್ಲ ಅಂದ್ಬಿಟ್ಟು ನಾನು ಹೋಗ್ನಿಲ್ಲ. ನಮ್ಮ ಮಟ್ಟೇನು ಬೇಡ ಅಂದ್ಬಿಟ್ಟು ಕಳಿಸ್ಕೊಡ್ನಿಲ್ಲ. ಅಯ್ಯೋ, ಕರೆದಾರು ಇರ್ತಾಳೆ ಹೇಳ್ತಾಯಿ. ಇನ್ನೊಂದಿನ ಹೋಯ್ಕಾಯ್ತದೆ, ನೋಡ್ಕೊಬೇಕಾಯ್ತದೆ ಆ ಕಡೆಗೆ ಹೋದಾಗ.